ಆಗುವುದಕ್ಕಿಲ್ಲ. ಆ ಋಣ ಬಿಟ್ಟಿತು ಎನ್ನುವುದಕ್ಕೆ ಸಾಕ್ಷಿ ನಿಮಗೆ ಭಯ ಆಗದಿರುವುದೇ. ಆದ್ದರಿಂದ ಸುಯೋಧನ ಸೇನಾಧಿಪತಿಯಾದ ಕಾಲಕ್ಕೆ ನಾನಾಡುವ ಭಾವ ಭಾಷೆ ಬೇರೆ. ಭಕ್ತ ಭೀಷ್ಮರಾಗಿ ಋಣ ಬಿಟ್ಟಿತು ಎಂಬ ಭಾವದಲ್ಲಿ ಸರ್ವ ಧರ್ಮಾನ್ ಪರಿತ್ಯಜ್ಯ ನಾನೆಂದಂತೆ ಹಾಗೆ ಬರ್ತದೆ ತಲೆ ಅಂತಾದ್ರೆ ಆಗ ಭಾಷೆ ಏನು ಭಾವ ಏನು? ಆಚಾರ್ಯರೇ, ಕೆಲವೊಂದಿಷ್ಟು ಪ್ರಶ್ನೋತ್ತರಗಳು ಇಲ್ಲಿ ನಡೆದವು ಈ ರಣಕಣದಲ್ಲಿ. ಕೆಲವೊಮ್ಮೆ ಬೆಳಿಗ್ಗೆ ಉತ್ತರ ಸಿಗುವುದಿಲ್ಲ ಪ್ರಶ್ನೆಗಳಿಗೆ. ಬೆಳಿಗ್ಗೆ ಉತ್ತರ ಸಿಗದ ಪ್ರಶ್ನೆಗಳಿಗೆಲ್ಲ ರಾತ್ರಿ ಒಮ್ಮೊಮ್ಮೆ ಉತ್ತರ ಸಿಗ್ತದೆ. ನೀವು ಹೇಳಿದ್ರಿ ದೇವನಾಗಿ ಕಾಯಬೇಕು. ನಾನು ಭಕ್ತರಿಗಾಗಿ ಭಕ್ತನಲ್ಲಿ ಹೇಳುವುದು ಹಾಗೆ ನಿಮ್ಮಲ್ಲಿ ಹೇಳಿದ್ದು. ಆ ವೇದಾಂತ ಆಗ ಹೇಳಿದ್ದದೆ, ನಿಮ್ಮ ಕಾಯಬೇಕು ಅಂದ್ರೆ ನಿಮ್ಮ ಕಾಯುವಿಕೆ ಬೇಕು ಅಲ್ಲವೇ? ಆದ್ದರಿಂದ ಸರಿಸಮಬಲರೆಂದು ತೋರಿ ತಿಂದಿನಲ್ಲಿ ಪ್ರತಿಜ್ಞೆ ಇತ್ತು. ನನ್ನ ಪ್ರತಿಜ್ಞೆ ಬಿಡಿ, ಭಕ್ತರಿಬ್ಬರ ಎದುರಿನಲ್ಲಿ ಭಗವಂತನದ್ದೇನು ಪ್ರತಿಜ್ಞೆ? ಆದ್ದರಿಂದ ಅದು ಬೇಡ. ಆದರೆ ಭಕ್ತರಿಬ್ಬರ ಪ್ರತಿಜ್ಞೆ ಇತ್ತು, ನಿಮ್ಮ ನವ ಗೆಲ್ತಾನೆ, ಅವನನ್ನು ನೀವು ಗೆಲ್ತೀರಿ. ಸರಿಸಮಬಲರೆಂದು ತೋರಿ ತಿಂದಿನಲ್ಲಿ ಆ ಪ್ರತಿಜ್ಞೆಯ ವಿಷಯದಲ್ಲಿ ಆದರೂ ಮಹಾರಥಿಯಾಗಿ ತನ್ನ ಸಾರಥಿಯ ಮೇಲಾಗಬಹುದಾದಂತಹ ಆಘಾತವನ್ನು ತಪ್ಪಿಸುವುದಕ್ಕೆ ಅಸಮರ್ಥನಾದಂತಹ ಆತ ಸೋತ. ಹಿಡಿದಂತಹ ಧನುಸ್ಸು, ಮಹಾರಥಿಗಳಾಗಿ ನಿಮ್ಮ ಧನುಸ್ಸು ತುಂಡರಿಸಲ್ಪಟ್ಟಿತು ಆತನ ಶರಪ್ರಯೋಗದಿಂದ. ಅದು ಒಂದರ್ಥದ ಸೋಲು ಅಲ್ಲವೇ? ಆದ್ದರಿಂದ ಇಬ್ಬರೂ ಸೋತಿದ್ದೀರಿ, ತತ್ಪರಿಣಾಮವಾಗಿ ಇಬ್ಬರು ಗೆದ್ದಿದ್ದೀರಿ ಭಗವಂತನ ಎದುರಿನಲ್ಲಿ. ಆ ನೆಲೆಯಲ್ಲಿ ಸೂರ್ಯ ಮುಳುಗುತ್ತಾ ಇದ್ದಾನೆ. ಇನ್ನು ಬೆಳಗಿನ ಸೂರ್ಯ ಯಾವ ನೆಲೆಯಲ್ಲಿ ಏರಿ ಬರಬೇಕು? ಇನ್ನೂ ಚಂದ್ರವಂಶದವರ ಪಾಲಿಗೆ ಸೂರ್ಯ ಕೆಂಪಾದದ್ದು ಸಾಕಾಗದು. ಇನ್ನೂ ರಕ್ತದ ಹೊಳೆಯನ್ನು ಆ ಸೂರ್ಯ ಕಾಣುತ್ತಾ ಕೆಂಪಾಗುತ್ತಲೇ ಬರಬೇಕು ಎನ್ನುವ ಭಾವ ಇದ್ರೆ ನೋಡುವ ನಾಳಿನ ಸೂರ್ಯ ಎಷ್ಟು ಕೆಂಪಾಗಿ ಬರುತ್ತಾನೆ. ಇಲ್ಲ, ಇನ್ನಾದರೂ ಸೂರ್ಯ ತಂಪಾಗಬೇಕು ಅಂತಿದ್ರೆ ನೋಡುವ, ತಂಪು ಹೊತ್ತಿನಲ್ಲಿ ರಾತ್ರಿ ಬಿಡದೆಯಲ್ಲಿ ಯೋಚನೆ ಮಾಡುವ. ದೇವರೇ, ರಕ್ತವರ್ಣ ಕ್ಷತ್ರಿಯರಿಗೆ ಪ್ರಿಯ ಹೌದು. ಹಾಗೆ ಅಂತ ತಮ್ಮ ಮಕ್ಕಳ ಕೈಕಾಲನ್ನು ಯಾವ ಕ್ಷತ್ರಿಯನು ಕಡಿಯುವುದಿಲ್ಲ. ಕ್ಷತ್ರಿಯ ಸಹಜ ಮಹತ್ವಾಕಾಂಕ್ಷೆಗೆ ಅದನ್ನು ಅಪೇಕ್ಷಿಸುವವನು ಸ್ವಕುಟುಂಬದಲ್ಲಿ ಇಂತಹ ಒಂದು ಸಂಘರ್ಷವನ್ನು ಅಪೇಕ್ಷಿಸುವುದಿಲ್ಲ. ಬಿಡಬೇಕಾದದ್ದನ್ನು ಇಷ್ಟು ಪ್ರಾಯವಾದರೂ ಬಿಡದೆ ಹಿಡಿದಿಡುವುದಕ್ಕೆ, ಈ ಕಾಯ ನೆಟ್ಟಗೆ ನಿಲ್ಲುವಂತೆ ಬೇಕೆನಿಸಿದವರಿಗೆ ಕೊಡದೆ ಉಳಿಸಿದ್ಯಾಕೆ ಗೊತ್ತೇ? ಇಚ್ಛಾವರಣತ್ವ ಎಂಬುದು ಆತ್ಮಹತ್ಯೆ ಆಗಕೂಡದು ಎಂಬ ಕಾರಣ. ತನ್ನ ಆತ್ಮಕ್ಕೆ ಒಂದು ವಿನಾಶಕಾರಕವಾದ ಸನ್ನಿವೇಶವನ್ನು ತಾನು ತರಕೂಡದು ಎಂಬ ಕಾರಣ. ಈಗ ಅದಲ್ಲ ಅಂತ ಆಗುತ್ತದೆ, ಇನ್ನು ಅದಲ್ಲ ಅಂತ ಆಗುತ್ತದೆ. ಯಾಕೆ ಅಂದರೆ ಇದು ತನಕ ಅದನ್ನು ತಡೆ ಹಿಡಿದದ್ದಕ್ಕೆ ಒಂದು ಕಾರಣ ಇವತ್ತು ಸಿದ್ಧ ಆಯಿತು. ಕೃಷ್ಣನನ್ನು ಚಕ್ರಿಯಾಗಿಸುವುದಕ್ಕಾಗಿ ಭೀಷ್ಮ ಬದುಕಿದ. ಎಲ್ಲೋ ಒಂದು ನಿಲ್ಲಬೇಕಲ್ಲ. ಬದುಕಿನ ಇದಕ್ಕಿಂತ ದೊಡ್ಡ ಪ್ರಾಪ್ತಿ ಈ ಬದುಕಲ್ಲಿ ಬೇಕು ಅಂತ ನನಗೂ ಇಲ್ಲ. ನನಗಿರಬಹುದಾದ ಕರ್ಮದ ನಿಬದ್ಧತೆ ಅರಿವು ನನಗುಂಟು. 7 ಕಳೆದುಕೊಂಡ ಬಳಿಕ ಉಳಿದವನು ನಾನು. ಅದು ಹೌದು ಅಂತ ಆದರೆ ಇನ್ನು ಸಾಕು. ರಾತ್ರಿ ತಂಪಾದ ಹೊತ್ತಿನಲ್ಲಿ ನೀನು ಬರ್ತಿ ಅಂತ ಆಡಿದೆ. ಎಲ್ಲ ನಮ್ಮ ಮೈಮನಗಳಿಗೆ ತಂಪೆರೆಯಿತ. ನೀನು ಎಲ್ಲರಿಗೂ ತಣುಪನ್ನು ಕೊಡ್ತಿ ಅಂತ ಆದರೆ ಹಸ್ತಿನಾವತಿಯ ಸಂಧಿ ವಿಗ್ರಹಿಯಾಗಿ ನನಗೊಂದು ನೆಮ್ಮದಿಯನ್ನು ಈ ಕಾಲದಲ್ಲಿ ಕಲ್ಪಿಸಿದ್ದಿ. ಈಗ ದುಷ್ಟರೆದುರಾದ್ರೆ ನಿನ್ನ ಭಕ್ತರನ್ನು ನೀನು ಗೆಲ್ಲಿಸುವುದು ಆಶ್ಚರ್ಯ ಅಲ್ಲ. ಭಕ್ತನೇ ಎದುರಾದರೂ ಕೈ ಬಿಡದಷ್ಟು ಗಾಢವಾಗಿ ಪಾಂಡವರನ್ನು ನೀನು ಆಂತುಕೊಂಡಿದ್ದಿ ಅಂತ ಆದ ಬಳಿಕ ಇನ್ನು ಪಾಂಡವರ ಕುರಿತಾಗಿ, ಹಸ್ತಿನಾವತಿ ಚಕ್ರವರ್ತಿ ಪೀಠದ ಕುರಿತಾಗಿ ನನಗಾದ್ರೂ ಆತಂಕ ಯಾಕೆ? ಆದದ್ದರಿಂದ ಇವತ್ತಿಗೆ ನನ್ನ ಭೀಷ್ಮತ್ವ ಮುಗಿಯಿತು. ದೇವವ್ರತನಾಗಿ ದೇವಾಧಿದೇವನ ನಿರೀಕ್ಷೆಯಲ್ಲಿರ್ತೇನೆ. ಬಂದು ಅನುಗ್ರಹಿಸಬೇಕು. ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ನಾರಾಯಣಿ ನಮೋಸ್ತುತೇ. ಕರದಳು ಬರಗು ಪಶ ಕುಶಧಾರಿಗೆ ಹರುಷದಿ ಭಕ್ತರ ಪೊರೆವ ಬಗೆ ಉರಗ ಭೂಷಣ
ಆರತಿ ಎತ್ತಿರೆ